ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದಾವರ್. ಆದ್ಮೇಲೆ ಬರ 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 ಈ ಸಲ ಬರ ಬರ್ಬೋದಾ? ಮುಖ್ಯಮಂತ್ರಿಗಳು ನಿರಾನಿರವಾಗಿ ಹೇಳಿದ್ದನ್ನು ನೋಡಿದರೆ ಬರ ನಿಶ್ಚಿತ ಅನ್ನುವಂಥದ್ದು. ಆದರೆ ಒಂದು ಮಾತ್ರ ಗಮನಿಸಬೇಕಾಗಿದೆ ಭಾಳ ಸೂಕ್ಷ್ಮವಾಗಿ. DK ಶಿವಕುಮಾರ್ ಅವರು ಭಿನ್ನ ಆಡಳಿತ ನೀಡ್ತಾ ಇದ್ದಾರೆ. ಸ್ವಲ್ಪ ಚೇಂಜಸ್ ಇದ್ದಾವೆ ಇವರಲ್ಲೇ. ಸಿದ್ದರಾಮಯ್ಯರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೇಳ್ತಾ ಇದ್ದಾರೆ, ಅಥವಾ ಸಿದ್ದರಾಮಯ್ಯರನ್ನ ಬದಿಗೆ ಸರಿಸುವಂಥ, ಅವ್ರ ಹೆಸರನ್ನು ಬದಿಗೆ ಸರಿಸುವಂಥ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಂತೂ ಸ್ಪಷ್ಟವಾಗಿ DK ಅವ್ರ ಮುಂದೆ ಚಾಲೆಂಜ್ ಅದ. ಸಿದ್ದರಾಮಯ್ಯರಿಗಿಂತಲೂ ಉತ್ತಮವಾದ ಆಡಳಿತ ಕೊಡುವಂತಹ ಸಾಧ್ಯತೆಗಳಿದ್ದಾವ ಅಂತೇಳಿ ಅವ್ರು ಒಂದು ಸ್ಟೆಪ್ ನೋಡಿದಾಗ ಆರಂಭ ಹಂತದಲ್ಲೇ ಬಿಡದಿ ವಿಷಯವನ್ನು ಅನಗತ್ಯವಾಗಿ ಹೈಪ್ ಮಾಡಿಬಿಟ್ರು. ಅದನ್ನು ಯಾಕೆ ಮಾಡಿದರು, ಏನು ಮಾಡಿದರು ದಿನ ಅದು ಗೊತ್ತಾಗ್ತದೆ. ಆ ಮಾತು ಬೇರೆ. ಯಾವಾಗ ಅದು ತಮಗೆ ಅಡ್ಡ ಬರ್ತದೋ, ತೊಂದರೆ ಬರ್ತದೋ ಅಂದಾಗ ನಿಧಾನಕ್ಕೆ ತಮ್ಮ ಕ್ಯಾಬಿನೆಟ್ ಸಚಿವರ ಮೂಲಕ ಅದನ್ನು ಒಂದು ಕೆಲಸ ಮಾಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜೊತೆಗೆ ಇವತ್ತು ನಿರ್ಲಿಪ್ತಾಗಿ ಹೋಗ್ತಾ ಇದ್ದಾರೆ. ಈಗ ನೋಡ್ರಿ, ಮಳೆ ಆಗುವುದಿಲ್ಲ ಸ್ಪಷ್ಟವಾಗಿ ಹೇಳೋದು ಅಷ್ಟು ಸರಳದ ಕೆಲಸ ಅಲ್ಲ, ಸುಲಭದ ಕೆಲಸ ಅಲ್ಲ. ಆದಷ್ಟು ಕೋಲ್ ಮೋಲ್ ಮಾಡುವಂಥ ಮುಖ್ಯಮಂತ್ರಿಗಳು ಭಾಳಷ್ಟು ಅದು, ವ್ಯಕ್ತಿಗಳು ಭಾಳಷ್ಟು ಅದು. ಆದರೆ ಇವರು ನೀರಿಲ್ಲ ಬೆಳಿಬೇಡ್ರಿ, ಕಾಳುಗಳು ಹಾಕಕ್ಕೆ ಹೋಗ್ಬೇಡ್ರಿ, ನೀರಿಲ್ಲ ತಡೀರಿ, ನೀರು ಬಂದರೆ ನಿಮಗಾರು ಹೇಳ್ತೀನಿ ನಾನು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ದಿಟ್ಟು ನಿಲುವು. ಇದು ಹೇಳ್ಬೇಕಂಗ. ಯಾಕಂದ್ರೆ ರೈತಗೆ ಅಥವಾ ದುಡಿಯುವ ವರ್ಗಕ್ಕೆ ಏನು ನಡೀತಾ ಇದೆ ಅನ್ನೋದು ಸ್ಪಷ್ಟ ಕಲ್ಪನೆ ಇರೋದಿಲ್ಲ. ಏನೇ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು CM ಆಗಿದ್ದಾರೆ. CM ಅವ್ರ ಮಾತಿಗೆ ಒಂದು ವೇಟ್ ಇರ್ತದೆ. ಯಾಕಂದ್ರೆ ಏನೇನೋ ಮಾತಾಡೋದಲ್ಲ, ಆ ದಿಶೆಯಲ್ಲೇ ಇದನ್ನು ಹೇಳಿ ಸರಿನೇ ಮಾಡಿದರು ಅಂತ. ಯಾಕಂದರೆ ಏನೋ ಕಾಳು ಹಾಕ್ತಾರೆ, ಮತ್ತೇನೋ ಮಾಡ್ತಾರೆ, ಪಾಪ ಬಿತ್ತಾರೆ. ಅದು ಡ್ರೈಲ್ಯಾಂಡ್ ಇದ್ದಲ್ಲಂತೂ ಭಾಳ ಕಷ್ಟ. ಮಳೆ ಆಯ್ತಂದ್ರೆ ಅದು ಮೊಳಕೆ ಹೊಡಿತದೆ, ಅದು ಮೊಳಕೆ ಹೊಡಿದ್ರೆ ಹೋಗಿಬಿಡ್ತದೆ. ಹೇಗೆ ಮೊದಲ ಬೀಜ ತೊಳೆದಕ್ಕೂ ತೊಂದರೆ ಅದ ರೈತನ ಬದುಕು ಹಂಗೆ ರೀ. ಎಲ್ಲದಕ್ಕೂ ಸಾಲ ಮಾಡೋದು. ಬೀಜ ಎಲ್ಲ ತರೋದು, ಎಲೆ ಇಸ್ಕೊಂಬರೋದು, ಕಡ್ನ ಇಸ್ಕೊಂಬರೋದು. ಕಡ್ನ ಕಟ್ಟ ಅಂತ ಉತ್ತರ ಕರ್ನಾಟಕದಲ್ಲಿ ಪ್ರಯೋಗ ಮಾಡ್ತಾರೆ. ಆದ್ರೆ ಅದು ಹೊಳ್ಳಿ ಕೊಡ್ಬೇಕಾಗ್ತದೆ, ಮಳ್ಳಿ ಕೊಡ್ಬೇಕಾಗ್ತದೆ. ಆಮೇಲೆದಾಗ 2 ಬಡ್ಡಿ 3 ಬಡ್ಡಿ ಅಂತ ಸಹಿತ ಸಾಲ ತರ್ತಾರೆ. ಕೆಲವು 5 ಬಡ್ಡಿನ ತೊಳ್ದಾರೆ ರೈತರ ಪಾಪ. ಅವ್ರಿಗೆಲ್ಲ ಸುಮ್ಮನೆ ನೀವು ಕಾಳುಗಳನ್ನ ಹಾಕಿಬಿಡ್ಲಿ, ಭೂಮಿ ಒಳಗೆ ತಡೀರಪ್ಪ ಅಂತ ಹೇಳುವಂಥದ್ದು ಭಾಳ ಯಥಾಯೋಗ್ಯದ. ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಅದೇ ಕಾಲಕ್ಕೆ ಇನ್ನೊಂದು ವಿದ್ಯುತ್ತದ ಬಗ್ಗೆನೂ ನೋಡಿದ್ವಿ ನಾವು ಇವತ್ತು. ವಿದ್ಯುತ್ ಬಗ್ಗೆ ನೋಡಿದಾಗ ಹೌದು, ಅದು ಖಾಸಗೀಕರಣ ಮಾಡೋದಿಲ್ಲಪ್ಪ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದರು. ಅಂದ್ರೆ ನಾವು ಉಳಿದವ್ರು ಹಂಗಲ್ಲಪ್ಪ, ಅಂದರೆ BJP ಹಂಗಲ್ಲ, ನಾವು ಸಪ್ರೇಟು ನಿಮ್ಮ ಮಾತು ಕೇಳ್ತೀವಿ, ಅವ್ರು ನಿಮ್ಮ ಮಾತು ಕೇಳಿದ್ರೆ ಅವ್ರ ಮನಸ್ಸಿಗೆ ಬಂದವ್ರು ಮಾಡೇ ಬಿಡ್ತಾರೆ, ಅವರು ಕೇಳಲಿಕ್ಕೆ ಹೋಗೋದಿಲ್ಲ. ಅದೊಂದು ಅನುಭವ ಆಗ್ಯದ, ಕಹಿ ಅನುಭವ. ಮೋದಿಯವರು ರೈತರ 3 ಕಾನೂನುಗಳು ಹಿಂದೆ ತಗೋಬೇಕಂತ ವರ್ಷದಿಂದ ಹೋರಾಟ ಮಾಡಿದರು. ಕಡೆಗೆ ಅದನ್ನು ಸ್ತಬ್ಧಿಟಾವಿನ ಹಿಂದೆ ತಕ್ಕೊಂಡಿಲ್ಲ ಮೋದಿಯವರು. ಅಷ್ಟೊಂದು ಮಟ್ಟಿಗೆ ಅವರು ರಿಜಿಡ್ ಈ ವಿಷಯದಲ್ಲಿ. ಅದೇ ಈಗ ನೋಡ್ತಾ ಇದ್ದೀವಲ್ಲ ನಾವು ಶಿಕ್ಷಣದಲ್ಲೇ ನಮ್ಮ ಇವರನ್ನ ಪ್ರಧಾನ ರಾಜೀನಾಮೆ ತೊಗೊಳ್ಬೇಕಾದ್ರೆ ಪಾಪ ಇವರು ಜಂಜಿಗಳು, CGP ಅವರು ಹೌದನ್ನೇ ಆಗ್ಯದಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಅಟ್ಲೀಸ್ಟ್ ಒಂದು ಮಿನಿಮಮ್ ಅವ್ರು ರಾಜೀನಾಮೆ ತೊಗೊಳ್ಳೋದು ಇಲ್ಲ, ತೊಗೊಳ್ತಾ ಇಲ್ಲ. ಇವೆಲ್ಲ ಏನು ತೋರಿಸ್ತಾವಪ್ಪ ಅಂದ್ರೆ ಮೋದಿಯವರಾತು ಮತ್ತು BJPಗಿರೋದು ಮುಖ್ಯ ಮೋದಿಯವರು ತಾವು ತೆಗೆದುಕೊಂಡ ಡಿಸಿಷನ್ಗಳನ್ನು ಅಲ್ಲಿ ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅನ್ನೋದು ಇದ್ರ ಸ್ಪಷ್ಟ ಆಗ್ತದೆ. ಅದು ಲೀಕೇಜ್ ಆಗಿಲ್ಲ. ಲೀಕೇಜ್ ಆಗಿರ್ಬೋದು, ಕಾಂಗ್ರೆಸ್ಸಿಗರಾಗಿರ್ಬೋದು. ಅದರಲ್ಲೂ ಇವತ್ತು DK ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಯಾವ ರೀತಿ ಮಾಡ್ತಾರೆ ಇಲ್ಲ ಅಂತಲ್ಲ, ತಪ್ಪು ಅನಿಸ್ತಂದ್ರೆ ಜನ ಒಪ್ಪುವುದಿಲ್ಲ ಅಂತ ಅನಿಸ್ತದೆ, ಹಿಂಗೆ ತಗೊಂಡ್ಬಿಡ್ತಾರೆ ಅದನ್ನು. ಇದು ಇಲ್ಲಿ ಕಾಣುತ್ತಿರುವಂಥದ್ದು. ಈಗ ನೋಡ್ರಿ, ಬರ ಹೌದು, ನೀರೇ ಇಲ್ಲ ಎಲ್ಲ ಕಡೆ. ಘಟಪ್ರಭಾ ಡ್ಯಾಮ್ ಇರ್ಬೋದು, ತುಂಗಭದ್ರಾ ಇರ್ಬೋದು, ಮಲಪ್ರಭಾ ಇದು ಇರ್ಬೋದು, ನಾರಾಯಣಪುರಲ್ಲಿ ಇರ್ಬೋದು, ವಾಣಿ ವಿಲಾಸ ಅಣೆಕಟ್ಟು ಇರ್ಬೋದು, ಎಲ್ಲ ಕಡೆ ನೀರಿನ ಹರಿವು ಕಡಿಮೆ ಆಗ್ತಾ ಇದೆ ಅಂತೇಳಿ. ಯಾಕಂದ್ರೆ ಇಲ್ಲಿ ಹೇಮಾವತಿ ನದಿದು 80 TMC ಹೋದ ವರ್ಷ ಈ ಟೈಮ್ದಾಗಿತ್ತು. ಇವತ್ತು ಅದು 40 TMC ಬಂದಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ KRSನಲ್ಲಿ 100 TMC ಅಡಿ ಇದ್ದಂಥ ನೀರು ಇವತ್ತು ಕೇವಲ 22 ಅಂತ ಹೇಳ್ತಾ ಇದ್ದಾರೆ.
ಆ ಕಬಿನಿಯೆಲ್ಲ 72 TMC ಅಡಿ ಇತ್ತು, ಇವತ್ತು 26 TMC ಉಳಿದದ. ಹಿಂಗೆ ಇವೆಲ್ಲರೂ ಕಡಿಮೆ ಆಗ್ತದೆ, ನೀರು ಕಡಿಮೆ ಆಗ್ಯದ. ಅದಕ್ಕೆ ಈಗ ಒಳ ಹರಿವು ಸಹಿತ ಭಾಳ ಇಲ್ಲ, ಸ್ವಲ್ಪ ಏನು ಮಳೆ ಆಗಲಿಕ್ಕತ್ತದ, 20% ಅಷ್ಟೇ ಐತಿ. ಅದಕ್ಕೆ ನೀವು ಬೆಳಿಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ಒಂದು ದಿಟ್ಟ ನಿರ್ಧಾರ, ಒಂದು ವೈಜ್ಞಾನಿಕ ನಿರ್ಧಾರವನ್ನು ಜನರಿಗೆ ಹೇಳಿದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ಇತ್ತೀಚೆಗೆ ಸ್ವಲ್ಪ ಡಿಫ್ರೆಂಟ್ ಕಾಣ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯರನ್ನು ಸಹಿತ ಬಿಟ್ಟು ಕೊಡ್ತಾ ಇಲ್ಲ. ಇದು ಭಾಳ ಗಮನಿಸಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯರನ್ನು ಬಿಟ್ಟು ಕೊಟ್ಟು ತಮ್ಮ ಅಧಿಕಾರ ಹಾರ್ತದ ಗೊತ್ತದವ್ರಿಗೆ. ಯಾಕಂದ್ರೆ ಅವರ ಹಿಂದಿನ ಮಿತ್ರರು ಇವತ್ತು ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪನವ್ರು ಇರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ರಾಜಣ್ಣ ಇರ್ಬೋದು, ಇವರೆಲ್ಲರೂ ಸಿದ್ದರಾಮಯ್ಯರನ್ನು ತಮ್ಮ ಹಿಡಿತಲ್ಲಿ ಇಟ್ಕೊಂಡಿದ್ರು. ಏನೋ ಬಂದರೂ ಅವ್ರು ಮುಂದೆ ಮಾಡ್ಕೊಂಡು ಇವ್ರ ಜೊತೆಗೆ ಹೋಗ್ತಾಯಿದ್ರು. ಮತ್ತು ಇವತ್ತು ಏನಾದರೂ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಆಗಿರ್ಬೋದು, ಮಹದೇವಪ್ಪನವ್ರಿಗೆ ಆಗಿರ್ಬೋದು, ಅದೇ ರಾಜಣ್ಣವ್ರಿಗೆ ಆಗಿರ್ಬೋದು, ಇವ್ರಿಗೆಲ್ಲ ಏನಪ್ಪ ಬ್ಯಾಕ್ ಬೋನ್ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಅಂತ. ಈ ಸಿದ್ದರಾಮಯ್ಯರನ್ನು ಇವರ ಕಪಿಮುಷ್ಟಿಯಿಂದ ಬಿಡಿಸ್ಕೊಡೋಲ್ಲೇ ಡಿ ಕೆ ಶಿ ಅವರು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಮತ್ತು ಈಗ ಅದು ಸಹಿತ ಇದನ್ನು ಗೊತ್ತಿರುವಂಥ ಸಿದ್ದರಾಮಯ್ಯ ಸಹಿತ ಅವ್ರನ್ನ ಇವತ್ತು ತಮ್ಮ ಹಿಡಿದು ಇಟ್ಕೊಂಡು ಹೊರಟಿದ್ದಾರೆ. ಆದರೆ ಇವತ್ತು ಒಂದು ಚಿದಂಬರ ರೇಸ್ ಏನಪ್ಪ ಅಂತಂದ್ರೆ ಸತೀಶ್ ಅವರನ್ನು, ಮಹದೇವಪ್ಪನವರನ್ನು, ರಾಜಣ್ಣ ಅವ್ರನ್ನ, ಇವರೆಲ್ಲ ಒಂದು ಅವ್ರದ್ದೇ ಅಂತ ಒಂದು ತಂಡ ಇತ್ತು. ಅವರದ್ದು ಯಾಕೆ ಇವ್ರು ದೂರ ಸರಿತಾ ಇದ್ದಾರೆ, ದೂರ ಸರಿದ್ರು ಅನ್ನೋದು ಇವತ್ತು ಗೊತ್ತಿಲ್ಲ. ಉತ್ತರ ಸಿಗ್ತದೆ ಅಂತಿರಲ್ಲ, ಆ ಮಾತು ಬೇರೆ. ಬಟ್ ಇದನ್ನೆಲ್ಲ ಗೊತ್ತಿರುವಂಥ ಡಿ ಕೆ ಶಿವಕುಮಾರ್ ಅವರು ಭಾಳ ಜಾಣ್ಮೆಯಿಂದ ಇವತ್ತು ನೋಡ್ರಿ ಅವ್ರು ಕರ್ಕೊಂಡ್ರು ದಿಲ್ಲಿಗೆ, ಅವ್ರ ಜೊತೆಗೆ ಹೋಗಿಬಿಟ್ರು. ನನ್ನ ಜನರ ತೋಳ್ಬೇಕು, ಯುವಕರಿಗೆ ಕೊಡಬೇಕು ಅಂತ ಹೇಳಿದ್ರು, ಪ್ರಭಾವ ಒತ್ತಾಯ ಮಾಡಿದರು ಹೈಕಮಾಂಡ್ ಮೇಲೆ. ಈಗ ಅವ್ರಿಗೆ ಗೊತ್ತಾಗ್ಯದ ಸಿದ್ದರಾಮಯ್ಯನ ಎದುರು ಹಾಕ್ಕೊಂಡ್ರೆ ನನಗೆ ಆಯುಷ್ಯ ಇಲ್ಲ ಭಾಳಷ್ಟು ಅಂತೇಳಿ. ಅದಕ್ಕೆ ಮತ್ತೆ ಅವ್ರ ಮನೆಗೆ ಹೋಗೋದು, ಭೇಟಿ ಆಗೋದು, ಪ್ಲೀಸ್ ಮಾಡೋದು ಮಾಡ್ತಾ ಹೊರಟಿದ್ದಾರೆ. ಇದು ಜಾಣ ರಾಜಕಾರಣಿಯ ನಡೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಗೊತ್ತದವ್ರಿಗೆ ಇವ್ರಿಗೆ ಏನು ತಮ್ಮ ಎದುರಾಳಿದಾರಲ್ಲ, ಇವರೆಲ್ಲರಿಗೂ ಒಂದು ಆಶ್ರಯ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು. ಮತ್ತು ಕಾಂಗ್ರೆಸ್ಗೂ ದೊಡ್ಡ ಆಸ್ತಿ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಲ್ಲಿ ಹಿಂದುಳಿದವರ ಜನ ಅಥವಾ ಹಿಂದುಳಿದ ನಾಯಕರು ಹೌದು, ನಿಜವಾಗಿ ಹೋದವರು. ಅದಕ್ಕಾಗಿ ಅವ್ರನ್ನ ತಮ್ಮ ಒಳಗೆ ತೊಗೊಂಡು ಹೋಗಿಬಿಟ್ರೆ ಮುಗಿದು ಹೋಗಿಬಿಡ್ತಪ್ಪ, ಅವ್ರಿಗೆ ನೋವಾಗಿಲ್ಲ ಅನ್ನುವಂಥ ಒಂದು ಪಾಲಿಸಿಯನ್ನು ಮಾಡ್ತಾ ಇದ್ದಾರೆ. ಇದು ಒಬ್ಬ ಜಾಣ ರಾಜಕಾರಣಿಯ ನಡೆ. ಹೀಗಾಗಿ ಈ ಬರದ ಬಗ್ಗೆ ಹೇಳಿರ್ಬೋದು, ಸಿದ್ದರಾಮಯ್ಯರ ಬಗ್ಗೆ ಬಿಹೇವ್ ಆಗಿರ್ಬೋದು, ಏನೋ ನೋವಾಗಿರ್ಬೋದು, ಸಿದ್ದರಾಮಯ್ಯವ್ರಿಗೆ ಇಲ್ಲ ಅಂತಲ್ಲ. ಹಾಗಂತೇಳಿ ಅವರು ಡಿ ಕೆ ಶಿ ಅವ್ರನ್ನ ಬಿಟ್ಟು ಬರ್ತಾರಂತಲ್ಲ. ಇವತ್ತು ನೋಡಿ ದಿಲ್ಲಿಗೆ ಹೋಗೋದು ಅವ್ರು ಇಬ್ಬರು ಜೋಡಿ ಹೋಗಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆಯಲ್ಲಿ ಅವ್ರು ಯಾರು ಹೇಳ್ತಾರೆ ಕೇಳ್ತಾರೆ. ಒಂದು ಹೇಳಿ ಒಂದು 10 ಮಂದಿನ ಅವ್ರು ಹೇಳಿದಾಗ ಒಂದು 4 ಮಂದಿ ತಮ್ಮವ್ರನ್ನ ಸೇರಿಸ್ತಾರೆ. ಒಂದು ಮಿಲಿ ಜುಲಿ ಕೂಡ್ಕೊಂಡು ಕೆಲಸ ಮಾಡುವಂಥ ಒಂದು ಪ್ರವೃತ್ತಿನ ಇವತ್ತು ಬೆಳೆಸ್ಕೊಳ್ತಾ ಇದ್ದಾರೆ. ಮತ್ತು ತಮ್ಮ ಶಕ್ತಿನೂ ಅವ್ರಿಗೆ ಗೊತ್ತದ ಡಿ ಕೆ ಶಿ ಅವ್ರಿಗೆ, ಅದೇ ಕಾಲ ನಿಶಕ್ತಿನೂ ಗೊತ್ತದ. ಯಾಕಂದ್ರೆ ಸಂಘಟನಾ ಚತುರ ಇರ್ಬೋದು, ಪಕ್ಷಕ್ಕೆ ಹಾನಿಯಾದ ಬಂದು ನಿಂತಿರ್ಬೋದು, ಎಲ್ಲನೂ ಸರಿ. ಆದರೆ ಜನಮನವನ್ನು ಗೆಲ್ಲುವಲ್ಲ ಒಬ್ಬ ದೊಡ್ಡ ನಾಯಕ ಬೇಕು ಅವ್ರಿಗೆ ಅದಿಲ್ಲ ಅಂತ ಗೊತ್ತದ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಡಿ ಕೆ ಶಿ ಅವರು ಶೂನ್ಯ ಅದ ಅವ್ರದ್ದು. ಇನ್ನೇನಿಲ್ಲಿದ್ದ ನಾಯಕರು ಹಿಡ್ಕೋಬೇಕು ಅವರೆಲ್ಲ. ಅದೆಲ್ಲ ಮಾಡೋಕ್ಕಿಂತಲೂ ಒಬ್ಬ ಜನನಾಯಕರನ್ನು ಎಲ್ಲ ಜಿಲ್ಲೆಗಳಲ್ಲೇ ನಮ್ಮ ಸಿದ್ದರಾಮಯ್ಯರು ಒಂದು 10,000 ಜನರು ಮಿನಿಮಮ್ ಅವ್ರ ಬೆಂಬಲಿಗರಿದ್ದಾರೆ, ಅವ್ರನ್ನ ಪ್ರೀತಿ ಮಾಡೋರಿದ್ದಾರೆ ಭಾಳಷ್ಟು ಜನ. ಹೀಗಾಗಿ ಅವರನ್ನು ಬಿಟ್ಟು ಕೊಡುವಾಗಿಲ್ಲ. ಶಾಶ್ವತವಾಗಿ CM ಗಿರಿ ಉಳಿಬೇಕಾಗಿದ್ರೆ ಸಿದ್ದರಾಮಯ್ಯ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ನಿರ್ಧಾರದಿಂದ ಇವೆಲ್ಲ ಮಾಡ್ತಾಯಿದ್ದಾರೆ. ಒಟ್ಟು ಏನೂ ಇರಲಿ, ಇವೆಲ್ಲ ಡೆವಲಪ್ಮೆಂಟ್ಗಳು ನೋಡಿದಾಗ ಏನು ಅನ್ನಿಸ್ತಾ ಇದೆಯಪ್ಪ ಅಂತಂದರೆ ಡಿ ಕೆ ಶಿ ಅವರು ಮುಂಬರುವ ದಿನಗಳಲ್ಲಿ ತಮ್ಮ CM ಗಿರಿಯನ್ನು ಅಷ್ಟು ಸುಲಭವಾಗಿ ಯಾರಿಗೂ ಬಿಟ್ಟುಕೊಡ್ಲಿಕ್ಕಿಲ್ಲ. ಬಿಟ್ಟುಕೊಟ್ಟರು ಸಹ ಅದು ಸಿದ್ದರಾಮಯ್ಯ ಬಿಡ್ಬೋದು ವಿನ ಇನ್ನುಳಿದವ್ರಿಗೆ ಯಾರಿಗೂ ಬಿಡಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತೆ 2022 CM ಮಾಡಬೇಕು ಅಂತೇಳಿ ಅವ್ರ ಪ್ರೀತಿಯ ಜನ ಅವ್ರಿಗೆ ಒತ್ತಡ ತರ್ತಾ ಇದ್ದಾರೆ, ನೀವು ಆಗಿರುತ್ತೆ ಹೇಳ್ತಾ ಇದ್ದಾರೆ. ಆದರೆ ಅವರನ್ನು ಮಾಡಿದರೂ ಸಹ ಅವ್ರು ಡಿ ಕೆ ಶಿಯ ಪ್ರಭಾವಳಿಯಲ್ಲಿ ಉಳಿಬೇಕು ಅನ್ನೋ ಹಂಗೆ ಮಾಡ್ತಾರೆ ವಿನಃ ಅಷ್ಟು ಸುಲಭವಾಗಿ CM ಗಿರಿನ ಬಿಟ್ಟುಕೊಡ್ಲಿಕ್ಕಿಲ್ಲ. ಅದೇ ಕಾಲಕ್ಕೆ ತನ್ನ ಶಕ್ತಿಯನ್ನು ಬಲವರ್ಧನೆ ಮಾಡಿಕೊಳ್ಳುವಂಥ ದಿಶೆಯಲ್ಲಿ ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಬಿಡದಿದ್ದೂ ಬಿಟ್ಟು ಬಿಡ್ತಾರೆ ಅವ್ರು. ಮೋಸ್ಟ್ಲಿ ಮೈ ಮೇಲೆ ಬಂದರೆ ಅದನ್ನ ಇಟ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆ ಸ್ವಭಾವ ನೋಡ್ತಾ ಇದ್ದೀವಿ ನಾವೀಗ. CM ಆದಮೇಲೆ ಅದಂಥ ಡೆವಲಪ್ಮೆಂಟ್ಗಳೆಲ್ಲ ಮೊದಲು ಇರ್ಬೋದು ಅವರಲ್ಲೇ, ಬಟ್ ಇತ್ತೀಚೆಗೆ ಕಂಡು ಬರುವಂಥದ್ದು ಬಿಡದಿನೂ ಬಿಡ್ತಾರೆ. ಅದೇ ಕಾಲಕ್ಕೆ ವಿದ್ಯುತ್ತಿದೆ ನಿಮ್ಮ ಖಾಸಗೀಕರಣ ಮಾಡೋದು ಅದನ್ನು ಬಿಟ್ಟುಬಿಟ್ರು. ಅದು ಇದರ ಅರ್ಥ ಏನಪ್ಪ ಅಂತಂದ್ರೆ ಸಮಯಕ್ಕೆ ತಕ್ಕಾಗೆ ಆವತ್ತಿನ ನಿರ್ಧಾರ ಏನು ಸರಿ ಅದ ಆ ಕಡೆಗೆ ಹೋಗುವಂಥದ್ದು. ಜೊತೆಗೆ ರಾಹುಲ್ ಗಾಂಧಿ ಅವರ ವಿಶ್ವಾಸ ಉಳಿಸ್ಕೊಂಡು ಹೋಗೋದು. ಮೊದಲನೇದು ರಾಹುಲ್ ಗಾಂಧಿ, ಎರಡನೇದು ಸಿದ್ದರಾಮಯ್ಯ. ಇವರಿಬ್ಬರು ಸಾಕು, ನಾನು ಆ ಕಾಂಗ್ರೆಸ್ಸಲ್ಲಿ ಬೇಕಾದ ಮಾಡಬಲ್ನಿ, CM ಆಗಿ ಮುಂದುವರಿಬಲ್ನಿ ಅನ್ನುವಂಥ
ದೃಢವಾದ ನಂಬಿಕೆಯಿಂದಾಗಿ ದಿಟ್ಟವಾಗಿ ಮಾತಾಡ್ತಾ ಇದ್ದಾರೆ, ನೇರ ಮಾತಾಡ್ತಾ ಇದ್ದಾರೆ. ಬರ ಅದಪ್ಪ ಈ ಸಲ ನೀರಿಲ್ಲ ಸ್ಪಷ್ಟ ನಿಷ್ಠುರವಾಗಿ ಹೇಳ್ತಾ ಇದ್ದಾರೆ. ಗೋಲ್ಮಾಲ್ ಮಾಡಿ ನೀರು ಬರ್ತದೆ ಮಳೆ ಆದ್ರೆ ಹಂಗೆ ಏನು ಹೇಳಿಕ್ಕೆ ಹೋಗಿಲ್ಲ. ಇಲ್ಲಪ್ಪ ನೀವು ಏನು ಹಾಕಿಬಿಡ್ತೀವಿ. ಇವೆಲ್ಲ ಏನು ತೋರಿಸ್ತಾವಪ್ಪ ಅಂದ್ರೆ DKC ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠ ಆಗ್ತಾರೆ. ಜೊತೆಗೆ ಸಿದ್ದರಾಮಯ್ಯನಂತೆ ಮೋಸ್ಟ್ ಪ್ರಾಬ್ಲಮ್ ಬಿಟ್ಟು ಕೊಡೋದಿಲ್ಲ. ಸಿದ್ದರಾಮಯ್ಯನ ಬಿಟ್ಟು ಕೊಟ್ಟರೆ ಅವರು ನಿಶ್ಚಿತವಾಗಿ ಭವಿಷ್ಯದಲ್ಲೇ ದೊಡ್ಡ ಪೆಟ್ಟು ಎದುರಿಸ್ತಾರೆ ಅನ್ನೋದು ಅವರಿಗೂ ಸತ ಗೊತ್ತದ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಈ ಥರದ್ದು ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.